ಅದಕ್ಕೆ ಹೇಳೋದು, ಕನ್ನಡ ಇಂಡಸ್ಟ್ರಿಗೆ ಅಲ್ಲದೆ ಸೌತ್ ಇಂಡಿಯನ್ಗೆ ಮತ್ತು ದಿ ಶೋ ಮ್ಯಾನ್ ಇಸ್ ಕ್ರೇಜಿ ಸ್ಟಾರ್. ಯಾಕೆ ಅಂದಾಗ ಆ ವ್ಯಕ್ತಿ ಸಿನಿಮಾಗೋಸ್ಕರ ಹುಟ್ಟಿರೋಂಥ ವ್ಯಕ್ತಿ. ಸಿನಿಮಾ ಅಂದ್ಬಿಟ್ರೆ ಜೀವ. ಅಷ್ಟು ಲವ್ ಮಾಡೋವಂಥದ್ದು ಸಿನಿಮಾ ಮೇಲೆ, ಅಷ್ಟು ಪ್ರೀತಿ, ಆಮೇಲೆ ಅಷ್ಟು ಕಾನ್ಸಂಟ್ರೇಟ್, ಏಕಾಗ್ರತೆ ಇದೆಯಲ್ಲ ಅವ್ರದ್ದು, ಅದನ್ನ ಇದು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದಾಗ ಪ್ರತಿಯೊಂದು ಅವ್ರು ಮಾಡೋಂಥ ಸಬ್ಜೆಕ್ಟ್ ಆಗಿರ್ಬೋದು, ವಸ್ತು ಆಗಿರ್ಬೋದು, ಎನಿ ಪ್ರಾಪ್ ಅದ್ರ ಮೇಲೆ ತುಂಬ ಡೀಪಲ್ಲಿ ಹೋಗುವಂಥದ್ದು. ಎಕ್ಸಾಂಪಲ್ಸು, ಏನೋ ಒಂದು ಪ್ರಾಪ್ ಹೇಳಿದಾಗ ಒಂದು ಬುಕ್ಸ್ ಹೇಳ್ತಾರೆ, ಆ ಬುಕ್ಸ್ ಒಂದು ಬೈಂಡಿಂಗ್ ಇಲ್ಲ ಅಂದ್ರೂ ಕೂಡ ಶೂಟಿಂಗ್ ಸ್ಟಾಪ್ ಮಾಡ್ತಾರೆ, ಬಂದು ಹೇಳ್ಕೊಡ್ತಾರೆ, ಬಾಯ್ ನೋಡಿ ಹಿಂಗೆ ಹಾಕ್ಬೇಕಣ, ಹಿಂಗೆ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿ ಮಾಡಿಸ್ಬೇಕು. ಆಮೇಲೆ ಇಡೀ ಪ್ರತಿಯೊಂದು ಶಾರ್ಟ್ಸು, ಪ್ರತಿಯೊಂದು ಫ್ರೇಮು ಮುದ್ದಾಗಿ ಕಲರ್ಫುಲ್ಲಾಗಿ ಬಣ್ಣವಾಗಿ ಕಾಣಬೇಕು. ಅವ್ರು ನೋಡಿ, ಅದು ಯಾವುದೇ ಸಾಂಗ್ಸ್ ನೋಡಿ ಎಲ್ಲ ಪೇಂಟ್ ಹೊಡೆದಂಗಿರುತ್ತೆ ಫುಲ್ಲು. ಅಂದರೆ ಅವ್ರು ಕೊಡೋಂತಹ ಆಸಕ್ತಿ, ಅವರ ಒಂದು ಉದ್ದೇಶ, ಅವ್ರ ಪ್ಲ್ಯಾನ್ಸ್ ಹೀಗೆ ಇರಬೇಕು. ಅವ್ರಿಗೇನು ಅಂದ್ಕೊಳ್ತಾರೆ ಅವ್ರ ಡ್ರೀಮಲ್ಲಿ ಅದು ಬೇಕು ಒಂದು. ಅದಕ್ಕಿಂತ ಹೆಚ್ಚಿನದಾಗಿ ಅವ್ರದ್ದು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದಾಗ, ಅವ್ರನ್ನ ಅರ್ಥ ಮಾಡ್ಕೊಳ್ದಿದ್ದಿಲ್ಲ, ತುಂಬ ಕಷ್ಟ. ನೀವು ನಂಬಲ್ಲ, ನಾನು ಕಂಡಂಗೆ ಒಂದು ಸಿನಿಮಾಗೆ ಮಿನಿಮಮ್ 10ರಿಂದ 15 ಜನ ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ಗಳು ಶಿಫ್ಟ್ ಆಗ್ತಾರೆ. ತಡ್ಕೊಳಕ್ಕಾಗಲ್ಲ. ಯಾಕೆ ಅಂತಂದಾಗ ಅವ್ರದ್ದು ಒಂದು ವರ್ಕ್ ಇದೆಯಲ್ಲ, ಆ ವರ್ಕ್ ಮಾಡೋಕ್ಕೆ ತುಂಬ ಪೇಷನ್ಸ್ ಬೇಕು, ತುಂಬ ಕ್ರಿಯಾಶೀಲತೆ ಬೇಕು, ತುಂಬ ಎಫರ್ಟ್ ಬೇಕು, ತುಂಬ ಹಾರ್ಡ್ ವರ್ಕ್ ಬೇಕು, ಆಸಕ್ತಿ ಕೂಡ ಬೇಕು. ಸುಮ್ಮನೆ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಚಾನ್ಸೇ ಇಲ್ಲ. ನೀನು ಹಾಕೊಂಡಂಗೆ ಕೆಲವೊಂದು ಸಿನಿಮಾಗಳಲ್ಲಿ ನಾನು ನೋಡ್ತೀನಿ, 4-5 ಜನ 7-8 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲೋ ಒಂದು ನಿಂತಿರ್ತಾನೆ, ಇಡೀ ಸಿನಿಮಾಗೆ ಸಂಬಂಧನೇ ಇರಲ್ಲ, ಒಂದು ಫೈಲ್ ಇಟ್ಕೊಂಡು ನಿಂತಿರ್ತಾರೆ. ಸಿನಿಮಾಗೆ ಶೂಟಿಂಗ್ ಆಕ್ಟ್ ಮಾಡ್ತಾ ಇದ್ದೀನಿ ಅಥವಾ ಏನೋ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತೀನಿ ಹೇಳ್ಕೊತಾರೆ. ಇವ್ರದ್ದು ಹಂಗಲ್ಲ. ಈಶ್ವರಲ್ಲಿ ಬಾಸ್ದಯಾಗಿ ಶೈಲಿಯನ್ನು ಪ್ರತಿಯೊಬ್ಬನ ಕಾನ್ಸೆಪ್ಟ್, ಪ್ರತಿಯೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಅವನೇನು ಕೆಲಸ ಮಾಡ್ತಾರೆ, ಕಾನ್ಸಂಟ್ರೇಟ್ ಮಾಡ್ತಾರೆ, ಅವನೇನು ಮಾಡ್ತಾನೆ, ಅವನೇನು ಈ ಪ್ಲ್ಯಾಂಡ್ ಒಂದು. ಆಮೇಲೆ ಅವ್ರದ್ದು ಹೇಗೆ ಶೂಟಿಂಗ್ದು ಶೈಲಿ ಅಂತ ಅಂದರೆ ಸ್ಪಾಟ್ ಇಂಪ್ರೊವೈಸೇಷನ್ ಜಾಸ್ತಿ ಇದೆ. ಅದಕ್ಕೆ ಯಾವನ ಕೈಲೂ ಆಗಲ್ಲ ಸರ್, ಅದು ಕ್ರಿಯೇಟಿವಿಟಿ ಸ್ಪಾಟಲ್ಲಿ ಚೇಂಜ್ ಮಾಡಿಸೋ ಅಂತ ವ್ಯಕ್ತಿತ್ವ. ಯಾಕೆ ಅಂದಾಗ ಎಕ್ಸಾಂಪಲು, ಏಕಾಂಗಿ ಅಂತ ಸಿನಿಮಾ ಬಿಡುಗಡೆ ಮಾಡಿ ಮಾರ್ನಿಂಗ್ ಶೋನಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಸಮಾಧಾನ ಇಲ್ಲ, ಸಬ್ಜೆಕ್ಟ್ ಸಮಾಧಾನ ಇಲ್ಲ, ಆಡಿಯನ್ಸ್ ರಿವ್ಯೂಸ್ ಗೊತ್ತಾಗುತ್ತೆ, ಪ್ರೆಸ್ದು ರಿವ್ಯೂಸ್ ಗೊತ್ತಾಗುತ್ತೆ. ಇಮಿಡಿಯೇಟ್ಲಾಗಿ ಶೂಟಿಂಗ್ಸ್ದು ಶೋನ ಸ್ಟಾಪ್ ಮಾಡಿ, ಮತ್ತೆ ಇಮಿಡಿಯೇಟ್ಲಾಗಿ ಎಡಿಟ್ ಮಾಡಿ, ಮತ್ತೆ ರೀಶೂಟ್ ಮಾಡಿ, ಮತ್ತೆ ಸಾಯಂಕಾಲ ಕಂಟೆಂಟ್ ಚೇಂಜ್ ಮಾಡಿ, ಮತ್ತೆ ಫಸ್ಟ್ ಶೋ ಸೆಕೆಂಡ್ ಶೋ ಚೇಂಜಸ್ ಮಾಡ್ತಾರೆ. ಎಲ್ಲಿ ನೋಡಿದ್ದೀವಿ ಅದನ್ನು? ಅದು ನೋಡ್ಲಿಕ್ಕೆ ಸಾಧ್ಯ ಆಗೋದು ಕನ್ನಡದ ದಿ ಶೋ ಮ್ಯಾನ್. ಹಾಗಾಗಿ ಅವ್ರಿಗೆ ಸ್ಪಾಟಲ್ಲಿ ಆ ಕ್ಷಣಕ್ಕೆ, ಆ ಕ್ಷಣಕ್ಕೆ ಅನ್ಸೋಗ್ತದೆ, ಏನೋ ಅನಿಸುತ್ತೆ. ಆಮೇಲೆ ಅವ್ರು ನೋಡ್ದಂಗಲ್ಲ, ಫ್ರೇಮಿಂದ ಆಚೆ ನಾನು ಆಗಲೇ ಹೇಳಿದೆ, ಅವರು ಶೂಟಿಂಗಿನ ಬಿಫೋರ್ ವಿತೌಟ್ ಮೇಕಪ್ಪಲ್ಲಿ ಎಂಟ್ರಿ ಬರ್ತಾರೆ, ಕಾಮನ್ನಾಗಿ ಬರ್ತಾರೆ ಸಿಂಪಲ್ಲಾಗಿ. ಸುಮ್ಮನೆ ಜಸ್ಟ್ ಹಿಂಗೆ ಗಾಪ ಕಾಮನಿಗೆ ಲುಕ್ ಕೊಟ್ಬಿಟ್ಟು ಎಲ್ಲ ಓಕೆನಾ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಬಂದಾದ್ಮೇಲೆ, ಫ್ರೇಮಿಗೆ ಬಂದು ಎಂಟ್ರಿ ಆದಮೇಲೆ, ಅದಕ್ಕೆ ಇನ್ವಾಲ್ವ್ಮೆಂಟ್ ಆದಮೇಲೆ ಎಲ್ಲ ಚೇಂಜಸ್ ಆಗುತ್ತೆ. ನಾವೇನೇನೋ ಅಂದ್ಕೊಂಡಿರ್ತೀವಿ, ಆರ್ಟಿಸ್ಟ್ ಎಲ್ಲ ಕರ್ಸಿರ್ತೀವಿ, ಇಷ್ಟು ಸಲ ಒಂದು 1000 ಮೆಂಬರ್ಸ್ ಜೂನಿಯರ್ಸ್ ಎಲ್ಲ ಕರ್ಸಿರ್ತೀವಿ, ಅವ್ರನ್ನೆಲ್ಲ ವಾಪಸ್ ಕಳಿಸಿದ್ವಿ ದುಡ್ಡು ಕೊಟ್ಟು ಊಟ ಮಾಡಿಸಿ. ಅದೇ ದುಂದುವೆಚ್ಚ ಅಂದ್ಕೊಳ್ಳೋಕ್ಕಿಂತ ಹೆಚ್ಚಿನದಾಗಿ ಕ್ರಿಯೇಟಿವಿಟಿಗೆ, ಕ್ರಿಯಾಶೀಲತೆಗೆ ಅವ್ರ ಮೌಲ್ಯಕ್ಕೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ.